ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಸಪೋರ್ಟ್ ಮಾಡೋದಕ್ಕೆ ನಾವಿದ್ದೀವಿ. ಈ ತರ ಇನ್ನೂ ಎಷ್ಟೊಂದು ಜನ ಸಪೋರ್ಟ್ಗೋಸ್ಕರ ಕಾಯ್ತಾ ಇರ್ತಾರೆ, ಅವ್ರಿಗೆಲ್ಲ ಸೇರಿ ಸಪೋರ್ಟ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಸರ್, ಈವೆಂಟ್ ನಡೀತಾ ಇದೆ, ಇಷ್ಟು ಸೂಪರ್ ಬೈಕ್ ಎಲ್ಲ ಒಂದೇ ಕಡೆ ಕಲೆಕ್ಷನ್ ಮಾಡಿದ್ದಾರೆ, ಏನು ತುಂಬ ಚೆನ್ನಾಗಿದೆ. ಪ್ರತಿ ವರ್ಷವೂ ಇಲ್ಲಿ ನಡಿಬೇಕು ಅಂತ ನಮ್ಮ ಅನಿಸಿಕೆ. ಎಲ್ಲ ಬೈಕರ್ಸು ಒಂದಾಗೋಂಥ ಒಂದು ಜಾಗ, ಒಬ್ರನ್ನೊಬ್ಬರು ಪರಸ್ಪರ ಅರ್ಥ ಮಾಡ್ಕೋತಾರೆ. ಮತ್ತು ಆಲ್ ಓವರ್ ಬ್ಯಾಂಗ್ಳೂರ್ ಅಂತಲ್ಲ, ಆಲ್ ಓವರ್ ಇಂಡಿಯಾಯಿಂದ ಇಲ್ಲಿ ಬರ್ತಾರೆ. ಎಲ್ಲ ಥರ ಬೈಕ್ಸನ್ನು ನಮ್ಮ ನೋಡಲಿಕ್ಕೆ ಒಂದೇ ಜಾಗದಲ್ಲಿ ಒಂದು ಚಾನ್ಸ್ ಸಿಗುತ್ತೆ. ಮೈ ನೇಮ್ ಇಸ್ ವಿಜಯ್. ಐ ಓನ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಆ್ಯಸ್ ವೆಲ್ ಆಸ್ ಹಿಮಾಲಯನ್. ನೀವು ರೈಡ್ ಹೋಗ್ತಾ ಇರ್ತೀರಾ ಸರ್? ನಾನು ರೈಡ್ ಹೋಗ್ತಾ ಇರ್ತೀನಿ, ಬಟ್ ನಾಟ್ ಮಚ್. ಇವಾಗ ಆ್ಯಸ್ ಅಮ್ ಏಜಿಂಗ್ ಫ್ಯಾಮ್ಲಿ ಇದಿದೆ ಆದ್ದರಿಂದ. ಬಟ್ ಫ್ಯೂಚರಲ್ಲಿ ತುಂಬ ರೈಡ್ಸ್ ಮಾಡಬೇಕು ಅಂತ ನಾನು ಪ್ಲ್ಯಾನಲ್ಲಿದ್ದೀನಿ. ಖಂಡಿತ ಮಾಡ್ತೀನಿ. ಎಲ್ಲ ಹೆಲ್ಮೆಟ್ಟು, ಬೂಟ್ಸು, ರೈಡಿಂಗ್ದು ಯಾವುದೇ ಆಕ್ಸೆಸರೀಸ್ ಇರಲಿ, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಲೈಫ್ ಸೇವಿಂಗು. ಸರ್, ಸೂಟು ನಾವು ಹೇಳಬೇಕು ಅಂದರೆ ಅದು ಕವಚ ಇದ್ದಂಗೆ ನಮಗೆ. ಫಸ್ಟು ನಮ್ಮ ಲೈಫ್, ನಂತರ ರೈಡು. ಇಟ್ ಇಸ್ ಅ ಜಾಯ್. ಎಲ್ಲರೂ ಸುರಕ್ಷಿತವಾಗಿ ಗಾಡಿ ಓಡಿಸಿ ಎಂಜಾಯ್ ಮಾಡಿ. ನಾವೀಗ ವೇದಿಕೆ ಮೇಲೆ ಸ್ವಾಗತ ಮಾಡ್ಕೋಣ. ವರ್ಲ್ಡ್ ಮೋಟರ್ ಸೈಕಲ್ ಡೇ ನಮಗೆ ಅಂತ ಒಂದು ದಿನ ಇರೋದು ಖುಷಿ ಆಗುತ್ತೆ. ಸ್ಪೆಷಲಿ ಎವ್ರಿ ಇಯರ್ ನಾನು ಬಂದೇ ಬರ್ತೀನಿ, ಅಟೆಂಡೆನ್ಸ್ ಹಾಕೇ ಆಗ್ತೀನಿ. ಬಿಕಾಸ್ ಎಲ್ಲರನ್ನೂ ಮೀಟ್ ಮಾಡ್ದಂಗೆ ಆಗುತ್ತೆ. ಬಿಕಾಸ್ ರೈಡಲ್ಲಿ ಎಲ್ಲರೂ ಬರಲ್ಲ, ಅಟ್ಲೀಸ್ಟ್ ಈವೆಂಟಿಗೆ ಬಂದಾಗ ಎಲ್ಲರೂ ಸಿಗ್ತಾರೆ, ಖುಷಿ ಆಗುತ್ತೆ. ಸೊ ಈ ಬಾರಿ ರೆಕಗ್ನೈಸ್ ಮಾಡಿದ್ರು, ಅದನ್ನು ಖುಷಿ ಆಗಿದೆ ನನಗೆ. ಸೊ ಇನ್ನು ಹೆಣ್ಮಕ್ಳು ಮುಂದೆ ಬರಬೇಕು ಬೈಕಿಂಗ್ ಫೀಲ್ಡಲ್ಲಿ. ತುಂಬ ಸಾಧನೆ ಮಾಡೋದಿದೆ, ಮಾಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಾನು ನನ್ನ ಪಾರ್ಟ್ನರ್ ಅಲ್ಲಿಂದ ಕೊಡೆಗಾಲಕ್ಕೆ ಹೋಗಿದ್ವಿ, ಟಿಬೆಟ್ ಟೆಂಪಲ್ಗೆ ಹೋಗಿ ಬಂದ್ವಿ. ದೇವರನ್ನೇ ಗೊತ್ತಿಲ್ಲ, ನಾಳೆ ಬದುಕಿದ್ರೆ ನಾಳೆ ಚಿಂತೆ ಮಾಡೋಣ. ಟ್ರೈಲಿಂಗ್ ಫೀಲ್ಡ್ ಮನೆ ಫಿಲ್ಟರ್ ಹಾಕೊಂಡು ಹೇಳ್ಬೇಕಾ? ಕೆಲವರು ಜಾತ್ರೆ ಶೋಕಿ ಮಾಡೋರು ಇರ್ತಾರೆ. ಈ ಜಾತ್ರೆ ಶೋಕಿ ಮಾಡೋರಿಗೆ ವ್ಯಾಲ್ಯೂ ಗೊತ್ತಿರಲ್ಲ ಬ್ರ್ಯಾಂಡ್ದು. ಶೋಕಿ ಮಾಡೋರು ನಾವು, ಶೋಕಿ ಮಾಡೋರಲ್ಲ ನಾವು, ರೈಡ್ ಮಾಡೋರು. ಅವಾಗ ನಮಗೆ ಬ್ರ್ಯಾಂಡ್ ವ್ಯಾಲ್ಯೂ ಗೊತ್ತಿರುತ್ತೆ, ಬೈಕ್ ವ್ಯಾಲ್ಯೂ ಗೊತ್ತಿರುತ್ತೆ. ಒಂದೇ ರೋಡಲ್ಲಿ ವಿಡಿಯೋ ಮಾಡಿಕೊಂಡು, ಒಂದೇ ರೋಡಲ್ಲಿ ರೀಲ್ಸ್ ಮಾಡಿಕೊಂಡು ಕಂಟೆಂಟ್ ಮಾಡೋರೆಲ್ಲ ರೈಡರ್ಸ್ ಅಲ್ಲ. ನಮ್ಮ ಥರ ನಾವು ಸಾಧ್ಯ ಅಂತ ಹೇಳ್ತಿಲ್ಲ, ರೈಡ್ ಮಾಡೋದಿದೆಯಲ್ಲ, ಚಾಲೆಂಜಸ್ ಇದೆಯಲ್ಲ, ನಮಗೆ ಹೆಣ್ಮಕ್ಳು ಸ್ಪೆಷಲಿ ಯಾರಿಗೆ ಆದರೂ ರೈಡಿಂಗಲ್ಲಿ ಚಾಲೆಂಜ್ ಇದೆ ಲೈಫಲ್ಲಿ. ಆ ಥರ ರೈಡ್ ಮಾಡಿದಾಗ ಗಾಡಿಗೆ ವ್ಯಾಲ್ಯೂ ಗೊತ್ತಾಗುತ್ತೆ. ಮನೆ ಮುಂದೆ ನಿಲ್ಸ್ಬಿಟ್ಟು ಒಂಚೂರು ಮುಂದೆ ಹೋಗ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಸರಿ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ, ಅವ್ರವ್ರ ಬುದ್ಧಿ ಬಿಟ್ಟು. ರೈಡರ್ ಎಲ್ಲ ಯೂಟ್ಯೂಬರ್ ಆಗಬೇಕು ಅಂತಿಲ್ಲ, ಯೂಟ್ಯೂಬರ್ ಎಲ್ಲ ರೈಡರ್ ಆಗಬೇಕು ಅಂತಿಲ್ಲ, ಅವ್ರವ್ರ ಇಷ್ಟ. ಕೆಲವರು ರೈಡಿಂಗ್ ಮಾಡಿರೋರು, ತುಂಬ ಸಾಧನೆ ಮಾಡಿರೋರು ತುಂಬ ಜನ ಇದ್ದಾರೆ, ಬಟ್ ಫೇಮಲ್ಲಿ ಬರೋದಿಲ್ಲ, ಇಷ್ಟಪಡಲ್ಲ. ಅವ್ರ ಖುಷಿಗೆ ಅವ್ರೇನೋ ಮಾಡ್ತಾರೆ. ಬಟ್ ಕೆಲವ್ರಿಗೆ, ನನ್ನಂಥವ್ರಿಗೆ ರೈಡಿಂಗು ಇಷ್ಟ, ಸೋಷಿಯಲ್ ಮೀಡಿಯಾನೂ ಇಷ್ಟ. ಸೊ ನಾನು ಏನೇನು ಮಾಡ್ತೀನಿ, ನಾನೇನು ಆಕ್ಟಿವಿಟೀಸ್ ಆಗಿರ್ಬೋದು, ರೈಡ್ಸ್ ಆಗಿರ್ಬೋದು, ನಾನು ಎಲ್ಲರಿಗೂ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಡಿಪೆಂಡ್ಸ್ ಆನ್ ಪರ್ಸನಾಲಿಟೀಸ್ ಹೇಳ್ಬೋದಾಗುತ್ತೆ. ದಯವಿಟ್ಟು ಫುಲ್ ಫೇಸ್ ಹೆಲ್ಮೆಟ್ ಹಾಕೊಳ್ಳಿ, ಕಂಪ್ಲೀಟ್ ರೈಡಿಂಗ್ ಗೇರ್ಸ್ನ ಯೂಸ್ ಮಾಡಿ, ಸೇಫ್ಟಿ ಫಸ್ಟು, ಫ್ಯಾಷನ್ ನೆಕ್ಸ್ಟ್. ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಬರೀ ಉಳುಮೆ ಫಾರ್ಮಿಂಗ್ ತೋರಿಸ್ತಿದ್ದಂತ ಹೇಮಂತ್ ಅವರು ಇಂಥ ಒಳ್ಳೆ ಏನ್ ಎಕ್ಸ್ಪೆಕ್ಟ್ ಮಾಡಿದ್ರು, ಹೆಂಗಿದೆ ಇವೆಂಟ್ ಅವ್ರು ಹೇಳ್ತಾರೆ, ಬನ್ನಿ ಕೇಳೋಣ. ಬ್ರೋ, ಬೆಳಗ್ಗೆ 10 o'clock ಧ್ರುವಣ್ಣ ಬಂದಿದ್ರು. ಧ್ರುವಣ್ಣ ಬಂದು ಆಲ್ಮೋಸ್ಟ್ ಒಂದು ಹಾಫ್ ಆನ್ ಅವರ್ ಇದ್ದು ಮಾತಾಡಿ, ಚೆನ್ನಾಗಿ ಮಾತಾಡಿ ಹೋದ್ರು. ಆಮೇಲೆ ಈ ವರ್ಷ ಬಂದು ಒಂದು ಅರೌಂಡ್ 9,000 ಪೀಪಲ್ ಬಂದಿದ್ದಾರೆ. ಬ್ರೋ, ನೀವೇ ನೋಡ್ತಿದ್ದೀರಲ್ಲ ಕ್ರೇಜ್ ಹೆಂಗಿದೆ ಅಂತ. ತುಂಬ ಇನ್ಫ್ಲೂಯೆನ್ಸಸ್, ಟಿಪಿಕಲ್ ಇರ್ಬೋದು, ಗೋಲ್ಡನ್ ಥ್ರಾಟಲ್ ಇರ್ಬೋದು, ಎಕ್ಸ್ಟೆಂಡ್ ಆಸ್ಕರ್ PhD.
ಹೋದಾಗ ಯುಲ್ ಮೀಟ್ ನ್ಯೂ ಪೀಪಲ್, ಯುಲ್ ಮೇಕ್ ನ್ಯೂ ಫ್ರೆಂಡ್ಸ್. ಎಲ್ಲ ನನ್ನ ಬೈಕರ್ ಫ್ರೆಂಡ್ಸೇ ಇಲ್ಲಿರೋದು. ಸೊ ಎಲ್ಲ ಹೊಸ ಫ್ರೆಂಡ್ಸು. ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಹೊಟ್ಟೆ ತುಂಬಿದವರಿಗೆ ಹೊಟ್ಟೆ ತುಂಬಿಸೋದಲ್ಲ, ಹೊಟ್ಟೆ ತುಂಬಿಲ್ದೋದರಿಗೆ ಹೊಟ್ಟೆ ತುಂಬಿಸ್ಬೇಕು. ಈ ತರ ಇನ್ನೂ ಎಷ್ಟೊಂದು ಜನ ಸಪೋರ್ಟ್ಗೋಸ್ಕರ ಕಾಯ್ತಾ ಇರ್ತಾರೆ, ಅವ್ರಿಗೆಲ್ಲ ಸೇರಿ ಸಪೋರ್ಟ್ ಮಾಡೋಣ. ಸ್ನೇಹಿತರೆ, ನಾನು ಅಭಿಷೇಕ್, ನೀವು ನೋಡ್ತಾ ಇದ್ದೀರಾ ಅದು ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವ್ರನ್ನ ನೋಡಿದ್ರೇನೆ ಖುಷಿ, ಅವ್ರ ಮಾತು ಕೇಳಕ್ಕೆ ಖುಷಿ. ಸ್ನೇಹಿತರೆ, ಅದು ಯಾವುದೋ ದೇಶದಲ್ಲಿ ಆಯ್ತಾ, ಯಾವುದೋ ದೇಶ ಗೊತ್ತಿಲ್ಲ, ಅವ್ರಿಗೆ ಏನೇ ಮಾಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಕ್ಕೆ ಖುಷಿ. ಸೂಪರ್ ಇನ್ಫ್ಲುಯೆನ್ಸರ್ಸ್ ನಾವೀಗ ವೇದಿಕೆ ಮೇಲೆ ಸ್ವಾಗತ ಮಾಡೋಣ. ಪ್ಲೀಸ್ put your hands together to welcome all our beautiful influencers on the stage. Nikhil, Rainwathan, Swaminat, 69 ವಂಡರ್ಲಸ್ಟ್ ಬ್ರೋ, ವೆಲ್ಕಮ್ ಟು ದ ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಬ್ರೋ, ಈಗ ಇಷ್ಟು ಜನ ರೆಕಗ್ನೈಸ್ ಮಾಡ್ತಾರೆ. ಇವತ್ತೊಂದು ದಿವಸ ಕ್ರೌಡ್ ಮುಂದೆ ಎಂತ ಬೆಂಗಳೂರು ಕ್ರೌಡ್ ನಾವು ನೋಡ್ತಾ ಇದೀವಿ. ಎಂತ ನಾರ್ತ್ ಇಂಡಿಯನ್ಸ್ ಎಂತೆಂತ ಗಾಡಿಗಳು ತಂದಿದ್ದಾರೆ, ಎಂತೆಂತ ಸೂಪರ್ ಬೈಕ್ಗಳು ತಂದಿದ್ದಾರೆ. ದೇ ಆರ್ ರೆಸ್ಪೆಕ್ಟಿಂಗ್ ಯು. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಸಿಂಪಲ್ ಅಷ್ಟೇ. ಇದರಲ್ಲಿ ನಾ ಮೇಲಿನವನು ಬಲ ದೊಡ್ಡವನೆಂದು ಮೆರೆದಾಡಬೇಡ ಓ ಗೆಳೆಯ, ನಿನಗಿಂತ ಮಿಗಿಲವರು ಇದ್ದಾರೆ ಈ ಭೂಮಿಯಲ್ಲಿ, ನೀ ಸುಳ್ಳು ಭ್ರಮೆಯಲ್ಲಿ ಮುಳುಗಬೇಡ. ಇದನ್ನು ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಎಂಡ್ ಮಾಡ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈಗ ಕೆಲವರು ಹೇಳ್ತಾರೆ ನನಗೆ ಇಷ್ಟು ಜನ ಫಾಲೋವರ್ಸ್ ಇದ್ದಾರೆ, ನನಗೆ 1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ, ನನಗೆ ಅಷ್ಟು ಗತ್ತು. ಇದು ನನಗೆ ಹೇಳ್ತಿರೋದು ಸುಮಾರು ಜನ. ಸೊ ನನಗೆ ಇದು ತುಂಬ ಬೇಜಾರಾಗಿದೆ. ಯಾಕೆಂದರೆ ನನಗೂ ಕೂಡ ನಾನು ಸ್ಟಾರ್ಟಿಂಗ್ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ಟಾರ್ಟ್ ಮಾಡಿದಾಗ ಪ್ರಾಬಬ್ಲಿ ಒಂದು 130 ಫಾಲೋವರ್ಸಿಂದ ಸ್ಟಾರ್ಟ್ ಮಾಡಿದ್ದು. ಸುಮ್ಮನೆ ಏನೇನೋ ವಿಡಿಯೋಸ್ ಪೋಸ್ಟ್ ಮಾಡ್ತಾ ಇದ್ದೆ. ಆಮೇಲೆ ಬೈಕಿಂಗ್ ಫೀಲ್ಡಲ್ಲಿ ಇದನ್ನು ಮಾಡ್ಬೋದು ಅಂತ ಗೊತ್ತಾಯ್ತು ಒಂದು 6 years ಬ್ಯಾಕ್. ಆಗಿಂದ ಸ್ಲೋಲಿ ಎಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ನಾನು ಸುಮಾರು ಜನಕ್ಕೆಲ್ಲ ನಾನು ಇನ್ಸ್ಟಾಗ್ರಾಮ್ ಮುಖಾಂತರನೇ ನಾನು ಎಲ್ಲರಿಗೂ DM ಮಾಡಿದೆ. ಅಷ್ಟು ರೆಸ್ಪಾನ್ಸ್ ಸಿಗ್ತಿದ್ದಿಲ್ಲ ಬ್ರೋ. ಟು ಬಿ ಹಾನೆಸ್ಟ್ ಆಗಿ ಹೇಳ್ತಿದ್ದೀನಿ, ನನಗೆ ಅಗೇನ್ 30K 10K ಫಾಲೋವರ್ಸ್ ಇದ್ರೂ ನನಗೆ ಆ ಥರ ರಿಪ್ಲೈ ಮಾಡ್ತಿದ್ದಿಲ್ಲ, ಬೇಜಾರಾಗ್ತಿತ್ತು. ಸೊ ಓಕೆ, ಒಂದು ಬೆಂಚ್ ಮಾರ್ಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ. ಟು ಬಿ ಹಾನೆಸ್ಟ್ ಬ್ರೋ, ಇವತ್ತಿಗೆ ಬೇಕಾದ್ರೆ ನಿಮಗೆ ನಾನು ಫೋನ್ ತೆಗೆದು ತೋರಿಸ್ತೀನಿ. ಐ ಡೋಂಟ್ ಹ್ಯಾವ್ ಎನಿ ಅನ್ರೀಡ್ ಮೆಸೇಜ್. ಓಕೆ. ಇದು ನನ್ನ ಮೋಟೋ ಅಷ್ಟೇ. ನನ್ನ ಮೇನ್ ಮೋಟೋನೇ ಇದು. ನಾನು ಯಾವುದೇ ಒಬ್ಬರು ಮೆಸೇಜ್ ಕಳಿಸಿದ್ರು ಅದನ್ನು ಟೈಮ್ ತೊಗೊಂಡಾದ್ರೂ ಸರಿ, ನಾನು ಐ ವಿಲ್ ರಿಪ್ಲೈ ದಮ್ ವಿತಿನ್ ಮ್ಯಾಕ್ಸಿಮಮ್ 3 to 4 hours. ಯಾಕೆ ಐ ಆಮ್ ವೆರಿ ಆಕ್ಟಿವ್ ಇನ್ ಇನ್ಸ್ಟಾಗ್ರಾಮ್, ಇವನ್ ಯೂಟ್ಯೂಬಲ್ಲಿ ಕೂಡ ಇದ್ದೀನಿ. ಸೊ ಅದೊಂದು ಅನ್ನಿಸ್ಬಾರ್ದು ಜನಕ್ಕೆ. ಸೊ ಇವತ್ತಿಗೆ ದೇವ್ರ ಕೃಪಾ ಕಟಾಕ್ಷದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ 69 ವಂಡರ್ಲಸ್ಟ್ ಅನ್ನೋ ಒಂದು ಪೇಜ್ಗೆ ಆಲ್ಮೋಸ್ಟ್ ಒಂದು 43,000 ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದಾರೆ, ಫಾಲೋವರ್ಸು. ಹಾಗೂ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸೇಮ್ 40-45 ರೇಂಜಲ್ಲೇ ಇದೆ. ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇಷ್ಟಪಡ್ತೀನಿ. ಅದಕ್ಕೆ ಇವತ್ತು ಯಾರಿಗೆ ಬೇಕಾದ್ರೆ ಮೆಸೇಜ್ ಮಾಡಿ ನನಗೆ ಸುಮಾರು ಜನ ಆಫ್ ರೋಡ್ ಬಗ್ಗೆ ಕೇಳ್ತೀರಾ, ಇನ್ನು ಸುಮಾರು ಜನ ವೀಡಿಯೋ ಯಾವ ಥರ ಎಡಿಟ್ ಮಾಡೋದು ಅಥವಾ ಯಾವ ಥರ ಶೂಟ್ ಮಾಡೋದು ಅಂತಲೂ ಕೇಳ್ತೀರಾ. ಬನ್ನಿ ಕೇಳಿ, ಚಾನಲಲ್ಲಿ ಮೆಸೇಜ್ ಹಾಕಿ. ಐ ಆಮ್ ದೇರ್ ಫಾರ್ ಹೆಲ್ಪಿಂಗ್ ಯು. ಆಮೇಲೆ ಇನ್ನೊಂದು ಏನು ಗೊತ್ತಾ ಬ್ರೋ, ಪ್ರತಿಯೊಬ್ಬರು ನಿಮ್ಮನ್ನು ಫಾಲೋ ಮಾಡಿರಬೇಕು, ಅಂಥವ್ರು ಮಾತ್ರ ಮೆಸೇಜ್ ಮಾಡಿದ್ರೆ ಮಾತ್ರ ರಿಪ್ಲೈ ಮಾಡೋರು ಇದ್ದಾರೆ. ಆನೆಸ್ಟ್ ಆಗಿ ಹೇಳ್ತೀನಿ, ನಾನು ಸುಮಾರು ಜನ ಫಾಲೋ ಮಾಡಲ್ಲ. ಐ ಆಮ್ ಓಕೆ ವಿತ್ ದಟ್. ಐ ಆಮ್ ರಿಯಲಿ ಅಪ್ರಿಷಿಯೇಟಿಂಗ್ ದಟ್. ನನಗೆ ಮೆಸೇಜ್ ಮಾಡಿ ಕೇಳ್ತಾರಲ್ಲ, ನನಗೆ ಅದೇ ಖುಷಿ ಬ್ರೋ ಅಷ್ಟೇ. ನನ್ನಿಂದ ಒಂದು ಸ್ವಲ್ಪ ನನಗೆ ನಾಲೆಡ್ಜ್ನ ನಾನು ಬೇರೆಯವರಿಗೆ ಶೇರ್ ಮಾಡಿದ್ರೆ ನನಗೆ ಖುಷಿ ಆಯಿತು. ಸೊ ಅದು ಭಾಳ ಒಂದು ಹೆಮ್ಮೆ ಅಂತ ಅನ್ನಿಸುತ್ತೆ ನನಗೆ ಅಷ್ಟೇ. ಈಗ ಗಿವ್ ಅವೇ ಅನ್ನೋ ಒಂದು ಟ್ರೆಂಡ್ ಇದೆಯಲ್ಲ, ಅದು ಬಗ್ಗೆ ನಿಮ್ದೊಂದು ಒಪಿನಿಯನ್? ಬುಲ್ಶಿಟ್. ಒಂದೇ ವರ್ಡಲ್ಲಿ ಮುಗಿಸ್ಬಿಟ್ರ? ಏನು ಗೊತ್ತಾ ಬ್ರೋ, ಗಿವ್ ಅವೇ ಏನಕ್ಕೆ ಮಾಡ್ತೀರಾ ನೀವು? ಗಿವ್ ಅವೇ ಕೊಡಂಗಿದ್ರೆ ಫ್ರೀಯಾಗಿ ಕೊಡಿ. ಇಂಥ ಡೇಟಲ್ಲಿ ನಾನು ನಿಮಗೆ ಅನೌನ್ಸ್ ಮಾಡಿಬಿಟ್ಟು ನಾನು ಕೊಡ್ತೀನಿ. ಏನು ಮಾಡೋದು ಬೇಡ ನೀವು ಅದರಲ್ಲಿ. ಇವ್ರನ್ನ ಫಾಲೋ ಮಾಡಿ, ಈ ಬಾಕ್ಸ್ನ ಫಾಲೋ ಮಾಡಿ, ಈ ಮೈಕ್ನ ಸಬ್ಸ್ಕ್ರೈಬ್ ಮಾಡಿ. ಹಂಗಿದ್ರೆ ಮಾತ್ರ ಇದರಲ್ಲಿ ನಾವು ಸರ್ಚ್ ಮಾಡಿಬಿಟ್ಟು ಕೊಡ್ತೀನಿ ಅಂತಂತಾರಲ್ಲ, ದಿಸ್ ಇಸ್ ಆಲ್ ಔಟ್ ಆಫ್ ಮೈ ಮೈಂಡ್ ಆ್ಯಂಡ್ ಔಟ್ ಆಫ್ ಮೈ ಸೈಡ್. ನಾನು ಯಾವತ್ತಿಗೂ ಇದಕ್ಕೆ ಎಗೇನ್ಸ್ಟು. ಇನ್ನೊಂದು ಹೇಳ್ತೀನಿ ಕೇಳಿ ಸ್ನೇಹಿತರೆ, ಫಾಲೋವರ್ಸ್ ಇಸ್ ಜಸ್ಟ್ ಅ ನಂಬರ್. ಇವತ್ತಿಗೆ ಆ ನಂಬರ್ ಇದೆ ಅಷ್ಟೇ. ನಂಬರ್ ಇದ್ದಿದ್ದ ತಕ್ಷಣ ನಾನೊಬ್ಬ ಇನ್ಫ್ಲುಯೆನ್ಸರ್ ಆಗ್ತೀನಿ ಅಂತಂದ್ರೆ ಆ ಮಾತು ಸುಳ್ಳು. ನಾನು ಐ ಡೋಂಟ್ ಕೇರ್ ಇವನ್ ಅಬೌಟ್ ದ ನಂಬರ್ಸ್ಗಿಂತ ನೀವು ಇಂಥ ಜಾಗದಲ್ಲಿ ಬಂದಾಗ ನಿಮ್ಮನ್ನು ರೆಕಗ್ನೈಸ್ ಮಾಡಿಬಿಟ್ಟು, ಈಗ ನಮಗೆ ವೀಕೆಂಡ್ ಕನ್ನಡಿಗ ಅವರೇ ಬಂದು ಮಾತಾಡ್ಸಿಲ್ಲ, ಇದು ಖುಷಿ. ಇದನ್ನು ಬೆಳೆಸೋದೇ ಮೇನ್, ನಾಟ್ ದ ಫಾಲೋವರ್ ನಂಬರ್ಸ್. ಐ ಆಮ್ ಅಗೇನ್ಸ್ಟ್ ಇಟ್. ಸ್ಟೇಜ್ ಮೇಲೆ ಕರೆದಿ ನಿಮ್ಗೆ ರೆಕಗ್ನೈಸ್ ಮಾಡಿ ಇದೆಲ್ಲ ಕೊಟ್ಟಿದ್ದಾರೆ, ಸರ್ಟಿಫಿಕೇಟ್ ಎಲ್ಲ. ಈಗ ನಿಮ್ಗೂ ಇಷ್ಟೊಂದು ಫಾಲೋವರ್ಸ್ ಇದ್ದಾರೆ, ನೀವು ಎಷ್ಟು ಅಸಿಸ್ಟೆಂಟ್ಸ್ ಇಟ್ಟಿದ್ದೀರಾ? ಬ್ರೋ, ಟು ಬಿ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಇಬ್ಬರನ್ನ ಇಟ್ಟಿದ್ದೀನಿ ಬ್ರೋ. ಒಂದು ಇದು ಇನ್ಫ್ಲುಯೆನ್ಸರ್ ಅಂದ ತಕ್ಷಣ ಬರೀ ರೈಡ್ ಬಗ್ಗೆನೇ ಪ್ರೊಫೆಷ್ನಲ್ ಆಗಿ ಶೂಟ್ ಮಾಡಬೇಕು, ವಿಡಿಯೋ ಕ್ಲಾರಿಟಿ ಇರಬೇಕು. ಐ ಆಮ್ ಔಟ್ ಆಫ್ ದಿಸ್. ಸೊ ಏನಿದೆ, ಶೂಟ್ ವಾಟ್ ಎವರ್ ಯು ವಾಂಟ್. ನಾನು ಹೇಳಿದ್ನಲ್ಲ, ಎಲ್ಲ ಫೋನಲ್ಲೇ ನಡೀತಾ ಇರೋದು. ಸೊ 45,000 ಏನಿದೆ ಫಾಲೋವರ್ಸ್, ಅದೆಲ್ಲ ನಮಗೆ ಇದರಿಂದನೇ ಬಂದಿರೋದು, ಫೋನಿಂದ. ಏನು ಮಾಡ್ತಿದ್ದೆ ಅಂತಂದರೆ ನಾನು ಹೇಳ್ಬಾರ್ದು, ಬಟ್ ಎಸ್, ಇವಾಗ ಐ ಆಮ್ ಟೆಲಿಂಗ್ ಯು ಅಪ್ ಫ್ರಂಟ್, ರಿವೀಲ್ ಮಾಡ್ತಾ ಇದ್ದೀನಿ. ಒಂದು ಕೈಯಲ್ಲಿ ಫೋನ್ ಈ ಥರ, ದಿಸ್ ಇಸ್ ಮೈ ಆಲ್ ಗ್ರಿಪ್. ಇನ್ನೊಂದು ಕೈಯಲ್ಲಿ ಆಕ್ಸಿಲೇಟರ್ ಅಷ್ಟೇ. ಗೇರು, ಕ್ಲಚ್ಚು ಎಲ್ಲ ಆಟೋಮೆಟಿಕ್. ಅದು ನಮಗೊಂದು ವಿದ್ಯೆ ಗೊತ್ತಿತ್ತು.
ಒಂದೇ ಬ್ರೋ ಹಿಂಗೆ ಹೆಲ್ಮೆಟ್ ಹತ್ರ ಹಿಂಗೆ ಒಟ್ಟಿಗೆ ಇಟ್ಕೊಂಡು ಇದನ್ನು ವಿಡಿಯೋ ಮಾಡ್ತಾ ಇದ್ದೆ. ಸೊ ಇದು ಯಾರಿಗೂ ಹೇಳಿದ್ದಿಲ್ಲ, ಇವತ್ತು ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಎಸ್, ಅಲ್ಲಿಂದ ಬಂದಿರೋದು. ಅದು ನನ್ನ ವೈಫ್ ನೋಡಿ ಈ ಥರ ಎಲ್ಲ ಮಾಡಬಾರ್ದು ನೀನು, ಒಳ್ಳೇದಲ್ಲ ಅಂತಲೂ ಹೇಳಿದ್ರು. ನನಗೂ ಅನ್ನಿಸ್ತು. ಐ ವಾಸ್ ಬಿಟ್ ಶಾರ್ಟ್ ಆಫ್ ಮನಿ ದಟ್ ಟೈಮ್, ಬಟ್ ನನ್ನ ಹೆಂಡತಿ ನನಗೆ ಗೋಪ್ರೋ ಕೊಡಿಸಿದ್ಲು. ಇವತ್ತಿಗೆ ಬಿಂದಾಸ್ ಆಗಿದ್ದೀನಿ. ವಾಟ್ ಎವರ್ ಐ ಆಮ್ ಹಿಯರ್ ಇಸ್ ಬಿಕಾಸ್ ಆಫ್ ಮೈ ವೈಫ್ ಸ್ವಾತಿ. ಲವ್ ಯು. ಬ್ರೋ, ಹೊಸದಾಗಿ ಒಬ್ಬ ಒಂದು ಹುಡುಗ ರೈಡರ್ ಆಗಬೇಕು, ಪ್ಲಸ್ ನಾನು ಯೂಟ್ಯೂಬರ್ ಕೂಡ ಆಗಬೇಕು. ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋಸ್, ನನ್ನ ವಿಡಿಯೋಸ್. ಅವ್ರಿಗೆ ಒಂದು ಸಣ್ಣ ಸಜೆಷನ್ ನಿಮ್ಮ ಕಡೆಯಿಂದ. ಸೊ ಇದೊಂದು ಒಳ್ಳೆ ಕ್ವಶನ್ ಕೇಳಿದ್ದಾರೆ ಇವರು. ನಾನು ಕೆಲಸನೂ ಮಾಡ್ತಾ ಇದ್ದೀನಿ ಮತ್ತು ಯೂಟ್ಯೂಬು ಮಾಡ್ತಾ ಇದ್ದೀನಿ. ಸುಮಾರು ಜನ ಕೆಲಸ ಬಿಟ್ಟು ಯೂಟ್ಯೂಬಲ್ಲೇ ನಾನು ಅರ್ನ್ ಮಾಡ್ತೀನಿ ಅಂದರೆ ಆ ಮಾತು ಸುಳ್ಳು. ಇವತ್ತಿಗೂ ನಾವು ಎಷ್ಟೇ ಯೂಟ್ಯೂಬಲ್ಲಿ ಫಾಲೋವರ್ಸ್ ಇದ್ರು ವಿ ಆರ್ ಸ್ಟಿಲ್ ವರ್ಕಿಂಗ್ ಅಲ್ವಾ. ಸೆಟಿಂಗ್ ಎನ್ ಎಕ್ಸಾಂಪಲ್. ಸೊ ದಯವಿಟ್ಟು ಕೆಲಸ ಎಲ್ಲ ಬಿಟ್ಟು ಈ ಒಂದು ಫೀಲ್ಡಿಗೆ ಬರಬೇಡಿ. ಕೆಲಸ ಇರಲಿ, ಸೈಮಿಲ್ಟೇನಿಯಸ್ಲಿ ಪ್ಯಾಷನಾಗಿ ಇಟ್ಕೊಳ್ಳಿ ಅಷ್ಟೇ. ಒಂದು ಸತಿ ಇವ್ರು ಪೋಸ್ಟ್ ಮಾಡ್ತಾರೆ ಆಗಲ್ಲ. ಸುಮಾರು ಜನ ನನ್ನ ಹತ್ರ ಇನ್ನೊಂದು ವಿಚಾರ ಕೇಳ್ತಾರೆ, ಬೈ ಸ್ವಲ್ಪ ನನಗೆ ಶೌಟ್ಔಟ್ ಕೊಡಿ ಮಾಡಿ. ಬ್ರೋ, ಯು ಶುಡ್ ಅರ್ನ್ ಇಟ್. ನನಗೂ ಯಾರೂ ಮಾಡಿಲ್ಲ, ಐ ಆಮ್ ರೆಡಿ ಟು ಡೂ ಇಟ್. ನಾನು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು, earn your followers. Don't do any collaboration with any big influencer. ಒಬ್ಬರೇ ಬನ್ನಿ, ಒಬ್ಬರೇ ಸಾಧಿಸಿ. Till date I have not gone to any collaborations bro. ಎಲ್ಲರೂ ಆಶೀರ್ವಾದದಿಂದನೇ, ನನ್ನ ಪ್ರೀತಿಯಿಂದನೇ ಜನ ಇವತ್ತಿಗೆ ಇಲ್ಲಿ ತನಕ ತಗೊಂಬಂದು ನಿಲ್ಲಿಸಿದ್ದಾರೆ. ಬ್ರೋ, ಈಗ KTM ಈ ಥರ ಬೈಕ್ಗಳು, ಹೋಂಡಾ ಬೈಕ್ಗಳು ಇದನ್ನೆಲ್ಲ ಈಸಿ ಎತ್ತುತ್ತಾರೆ, ಅಪಾಚಿ ಆಗಲಿ TVS ಆಗಲಿ. ನಾವೀಗ ಮೊನ್ನೆ ನೋಡಿದಂಥ ವಿಡಿಯೋ ಮಣ್ಣಲ್ಲಿ ಆಫ್ ರೋಡಲ್ಲಿ ಬೈಕ್ನ ಫುಲ್ ಎತ್ತೇ ಬಿಡಿದ್ದೀರಾ ಕುದುರೆ ಥರ, ಏನಂತಿರೋದು? ಬ್ರೋ ಏನಿಲ್ಲ, ಇದನ್ನ ಎಕ್ಸ್ಪಲ್ಸಲ್ಲಿ ಮಾಡಿದ್ದೆ ಆಯ್ತಾ. ನಾನು ಎಕ್ಸ್ಪಲ್ಸಲ್ಲಿ ಮಾಡಿದಾಗ ಸುಮಾರು ಜನ ಎಕ್ಸ್ಪಲ್ಸ್ ವಿಡಿಯೋ ಕಮೆಂಟ್ ಹಾಕಿದ್ರು, ನಿನಗೆ ತಾಕತ್ತಂತ ಇದ್ರೆ ನೀನು ಹಿಮಾಲಯ ನಿಂದೇ ಮ್ಯಾಂಬದಲ್ಲಿ ಮಾಡಿ ತೋರಿಸು ಅಂತ. ಐ ಡೂ ಇಟ್ ಅಂತ ಹೇಳಿ ಹಿಂಗೆ ಅನ್ನಿಸ್ತು ನನಗೆ. ಗಾಡಿ ಓಡಿಸ್ಬೇಕಂದ್ರೆ ಗಟ್ಟಿರಬೇಕು, ಇದನ್ನ ಎತ್ತಬೇಕಂದ್ರೆ ಕಾಲಲ್ಲಿ ನರ ಇರಬೇಕು. ಯಾವನಿಗಿರಲ್ಲ ಅವನು ಈ ಗಾಡಿ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾನೆ. ಏನು ನಿಮಗೆ ಫೀಲ್ ಆಗುತ್ತೆ? ಪ್ರಾಬಬ್ಲಿ ನನಗೆ ಅನಿಸಿರೋ ಪ್ರಕಾರ ಏನಕ್ಕೆ ಅಂದ್ರೆ ನನಗೆ ಸುಮಾರು ಫೀಡ್ಬ್ಯಾಕ್ ಬಂದಿರೋದು ಏನಂತಂದ್ರೆ ಆಫ್ ರೋಡ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಫೀಡ್ಬ್ಯಾಕ್ ಬಂತು. ಎಸ್, ಡೆಫಿನೆಟ್ಲಿ. ಯಾಕೆಂದರೆ ಆಫ್ ರೋಡ್ ಬೈಕ್ ಬ್ಲಡ್ಡಲ್ಲೇ ಇತ್ತು. ಚಿಕ್ಕ ವಯಸ್ಸಿಂದನೂ ಸೈಕಲಲ್ಲಿ ಸ್ಟಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಏನಾಯಿತು ಅಂತಂದರೆ ದೆನ್ ಬೈಕ್ಸಲ್ಲಿ ಬಂತು. ಬೈಕ್ ಸ್ಟಂಟ್ ಮಾಡ್ತಾ ಇದ್ದೆ ನಾನು. ಐ ವಾಸ್ ಅ ವೆರಿ ಗುಡ್ ಸ್ಟಂಟರ್, ಲೈಕ್ ಸ್ಟಾಪಿ, ವೀಲಿ, ಬರ್ನ್ಔಟ್ಸ್ ಆ್ಯಂಡ್ ಆಲ್ ಎಲ್ಲ ಮಾಡ್ತಿದ್ದೆ. ನಮ್ಮ ತಾಯಿ ಇದನ್ನು ನೋಡಿಬಿಟ್ಟು, ನೀನು ಈ ಥರ ಮಾಡಿದ್ರೆ ಹಾಳಾಗೋಗ್ತೀಯಾ, ಈ ಥರ ಮಾಡೋಕೆ ಹೋಗ್ಬೇಡ, ನಿಮ್ಮ ಅಪ್ಪನ ಥರ ಒಂದು ಬುಲೆಟ್ ತೊಗೊಂಡ್ಬಿಡು, ಬುಲೆಟ್ ತೊಗೊಂಬಿಟ್ಟು ಶಾಂತವಾಗಿದ್ಬಿಡು, ಅದರಲ್ಲಿ ಏನು ಎತ್ತಕ್ಕಾಗಲ್ಲ ಅಂತಂದ್ರು. ಇವತ್ತಿಗೆ ಹಿಮಾಲಯನ್ನೇ ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮಮ್ಮ ಹಿಂಗೆ ಅನ್ಕೊಂತಿದ್ದಾರೆ, ಇವನಿಗೆ ಏನು ಬಿಟ್ರು ಇವನಷ್ಟೇ ಅಂತ. ನಮ್ಮಮ್ಮ ಬೆಳೆಸಿರೋದು ಹಂಗಿದೆ ಬ್ರೋ. 136 kg ಇದ್ದೀನಿ. ಪ್ರಾಬಬ್ಲಿ ಇಂಡಿಯಾದಲ್ಲಿ 130 kg ಇಟ್ಕೊಂಡು ಪೋಡಿಯಂ ಮಾಡ್ತಿರೋದು ಪ್ರಾಬಬ್ಲಿ ಐ ಕ್ಯಾನ್ ಸೇ ಹೆಮ್ಮೆಯಿಂದ ಹೇಳ್ಕೊಬೋದು. ಐ ಆಮ್ ದ ಒನ್. ರೇಸಿಂಗಲ್ಲೂ ಪೋಡಿಯಂ ಮಾಡಿದ್ದೀನಿ, ಇಂಡಿಯಾ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡು ವಿತ್ ಸೇಮ್ 136 kg. ಗಾಡಿ ಎತ್ತದು ಇಂಪಾರ್ಟೆಂಟ್ ಅಲ್ಲ, ಯಾವ ಥರ ಎತ್ತಬೇಕು, ಅದಕ್ಕೆ ಯಾವ ಟೆಕ್ನಿಕ್ಸ್. ಈಗ ನಾನು ನಿಂತ್ಕೊಂಡಿದ್ದ ಜಾಗ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಹಿಂಗೆ ಎತ್ತಿದ ತಕ್ಷಣ ಒಂದು ಚೂರು ಏನಾರು ಬ್ಯಾಲೆನ್ಸ್ ಆಗಿ ಹಿಂದ್ಗಡೆ ಹೊಡೆದಿದ್ದರೆ ರಿಪ್ ಕೇಜ್ ಮೇಲೆ ಟ್ಯಾಂಕ್ ಬಿದ್ದು ರಿಪ್ ಕೇಜ್ ಕೂಡ ವಿನ್ ಅಪ್ಪಚ್ಚಿ. ಸೊ ಯು ಹ್ಯಾವ್ ಲಾಸ್ಟ್ ಯುವರ್ ಲೈಫ್. ಸೊ ಈ ಥರ ಸ್ಟಂಟ್ಸ್ ದಯವಿಟ್ಟು, ಇನ್ನೊಂದು ನಾನು ಮಾಡೋ ಸ್ಟಂಟ್ಸು ನಾನು ಫುಲ್ ಗೇರ್ಸ್ ಹಾಕೊಂಡಿರ್ತೀನಿ, ದಯವಿಟ್ಟು ಇಮಿಟೇಟ್ ಮಾಡೋಕ್ಕೆ ಹೋಗ್ಬಿಡಿ ನಾನು ಮಾಡಿದೆ ಅಂತ. ಅದಕ್ಕೆ ಅಂತಲೇ ಸ್ಪೆಷಲ್ ಕ್ಲಾಸಸ್ ಕೂಡ ಇದೆ. ಟ್ರೈಬಲ್ ಅಡ್ವೆಂಚರ್ ಕೆಫೆ ಅಂತ ಹೋದರೆ ನಿಮಗೆ ಅಲ್ಲಿ ರೇಸ್ ಇನ್ಸ್ಟ್ರಕ್ಷನ್ ಕೂಡ ಕೊಡ್ತಾರೆ. ಟ್ರೈಬಲ್ ಸಂಜಯನೇ ಇದ್ದಾರೆ, ನನ್ನ ಆತ್ಮೀಯ ಗೆಳೆಯ, ಹಾಗೂ ದೇವ್ ವೆಂಕಟೇಶ್ ಕೂಡ ಇದ್ದಾರೆ. ಇವರೆಲ್ಲ ನಮ್ಮ ಕ್ಲೋಸ್ ಫ್ರೆಂಡ್ಸು. ಸೊ ಆ ಥರ ಬೈಕಿಂಗ್ ಏನಾದ್ರು ಕಲಿಬೇಕು ಅಂತಂದರೆ ಪ್ಲೀಸ್ ಗೆಟ್ ಇನ್ ಟು ಟಚ್ ವಿತ್ ಟ್ರೈಬಲ್ ಅಡ್ವೆಂಚರ್. ಶೋರ್ ಬ್ರೋ, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ಇವರು ಬಂದು ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂದ್ರೆ ನಾನು ಯಾರೋ ಅಂತ ಅಂದ್ಕೊಂಡೆ. ಓಕೆ ಬ್ರೋ ಅಂತಲೂ ಅಂದೆ. ಲಾಸ್ಟಿಗೆ ಏನಂತಂದ್ರು, ಬ್ರೋ ನನ್ನ ವೀಕೆಂಡ್ ಕನ್ನಡಿಗ ಅಂತ. ನಾನು ಒಂದು ಸೆಕೆಂಡ್, ಹೇ ಗುರು ನೀನೇನಾ? ಹೇ ಸೂಪರ್ ಗುರು, ವೀಕೆಂಡ್ ಕನ್ನಡಿಗ ಪೇಜ್ ನಾನು ಫಾಲೋ ಮಾಡ್ತಾ ಇದ್ದೀನಿ. ಇಟ್ ಇಸ್ ನಾಟ್ ಜಸ್ಟ್ ಅ ಸೌಟ್ ಔಟ್, ಐ ಆಮ್ ಟೆಲಿಂಗ್ ಯು ಹಾನೆಸ್ಟ್ಲಿ. ಸಖತ್ತಾಗಿ ವಿಡಿಯೋ ಮಾಡ್ತಿದ್ದಾರೆ, ಫಾಲೋ ಮಾಡ್ರಿ. ತುಂಬ ಥ್ಯಾಂಕ್ ಯು ಬ್ರೋ. ನೀವು ಮಾಡ್ತಿರುವಂಥ ಸಪೋರ್ಟು ನಮ್ಮಂಥ ಹೊಸ ಹುಡುಗರುಗಳಿಗೆ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ನನ್ನ ಹೆಸರು ಯಮುನಾ. ನನ್ನ ಹತ್ರ TVS ಅಪಾಚಿ RTR 310 ಬೈಕ್ ಇದೆ. ಸೊ ಕಲ್ತಿದ್ದು ಲಾಸ್ಟ್ ಇಯರ್. ಸೊ ಐ ಥಿಂಕ್ ಐ ಹ್ಯಾವ್ 2 ಗ್ರೂಪ್ಸ್ ರೈಡಿಂಗ್ ಕಮ್ಯುನಿಟೀಸ್ ನನಗೆ ಕ್ಲೋಸ್ ಟು ದ ಹಾರ್ಟ್. ಒಂದು ಹೀಲ್ಸ್ ಆನ್ ವೀಲ್ಸ್, ವೇರ್ ಅಲ್ಲಿ ನಾನು ಕಲ್ತಿದ್ದು. ಇಟ್ಸ್ ಅ ವುಮೆನ್ಸ್ ರೈಡಿಂಗ್ ಕ್ಲಬ್. ಸೊ ಅಲ್ಲಿ ನಾನು ಬೈಕ್ ಕಲ್ತಿದ್ದು. ದೆನ್ ಐ ಬಾಟ್ ದ ಬೈಕ್. It's a fantastic group to be with. There are times when you want to, have your own peaceful time. So I think solo rides are fun. But mostly I think it's always fun to go with smaller groups or even with a riding community. Yakandre ali hodaga you'll meet new people, you'll make new friends. Ella nanna biker friends illirodu. So ella hosa friends. No, doesn't matter where you are from and what age group or what you're doing, it doesn't matter. So all riding, just good fun, have a good time and go. So yeah, I mean, it's fun.
ಹಾಂ, ದೊಡ್ಡವ್ರ ಮನೇಲಿ ಬೈತಾರೆ. ಐ ಥಿಂಕ್ ನಾವು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು. ಬಿಕಾಸ್ ಆಬ್ವಿಯಸ್ಲಿ ನೋಡ್ತೀವಿ ರೋಡಲ್ಲಿ ಎಷ್ಟು ಯಾವ ರೀತಿ ಇರುತ್ತೆ. ಕೆಲವರೆಲ್ಲ ತುಂಬ ರೆಕ್ಲೆಸ್ ರೈಡಿಂಗ್ ಮಾಡೋರು ಇದ್ದಾರೆ. ಬಟ್ ಪ್ರೊಫೆಷನಲ್ ಗ್ರೂಪ್ಸ್ ಬಂದಾಗ, ಎಸ್ಪೆಷಲಿ ಈ ಥರ AOG ಗ್ರೂಪಲ್ಲೆಲ್ಲ ಬಂದಾಗ ವೆರಿ ಪರ್ಟಿಕ್ಯುಲರ್ ಅಬೌಟ್ ರೈಡಿಂಗ್ ಗೇರ್ಸ್ ಆ್ಯಂಡ್ ಯಾವ ರೀತಿ ಹೋಗಬೇಕು, ಯಾವ ರೀತಿ ರೈಡ್ ಮಾಡಬೇಕು ಅಂತೆಲ್ಲ ಜನರಲಿ ರೈಡಿಂಗ್ ಕಮ್ಯುನಿಟೀಸ್. ಸೊ ಅದು ಫಾಲೋ ಮಾಡಿದ್ರೆ ಇಟ್ಸ್ ಮೋರ್ ಸೇಫ್. ನನ್ನ ಮನೇಲೂ ಇತ್ತು ಆ ಫಿಯರು. ಸೊ ಒನ್ಸ್ ನಾನು ರೈಡಿಂಗ್ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿ ಯಾವ ರೀತಿ ನಾವು ಕಮ್ಯುನಿಟೀಸ್ ನಡೆಸ್ತಾರೆ, ಯಾವ ರೀತಿ ನಾವು ಹೋಗ್ತೀವಿ, ಯಾವ ರೀತಿ ಗ್ರೂಪ್ಸ್ ಇರುತ್ತೆ, ಇದೆಲ್ಲ ನೋಡಿದ್ಮೇಲೆ ವಿ ಆರ್ ಫೀಲಿಂಗ್ ಬೆಟರ್. ಸೊ ಐ ಸೇ ಒಂದು ಅಫ್ಕೋರ್ಸ್ ಆ್ಯಸ್ ಎಲ್ಡರ್ಸ್ ಅವ್ರಿಗೆ ಫಿಯರ್ ಇದ್ದೇ ಇರುತ್ತೆ. ಬಟ್ ಫ್ರಮ್ ಅವರ್ ಸೈಡ್ ಆಲ್ಸೋ ಫಾರ್ ಅವರ್ ಓನ್ ಸೇಫ್ಟಿ ಇಟ್ ಇಸ್ ಬೆಟರ್ ಟು ರೈಡ್ ಸೇಫ್, ಬಿ ಅ ಪ್ರೊಫೆಷನಲ್ ರೈಡರ್, ನಾಟ್ ಅ ರೆಕ್ಲೆಸ್ ರೈಡರ್ ಆನ್ ದ ರೋಡ್. ಬಿಕಾಸ್ ಅವ್ರಿಗೆ ಮಾತ್ರ ತೊಂದರೆ ಆಗಲ್ಲ, ರೋಡಲ್ಲಿ ಬೇರೆಯವ್ರಿಗೂ ತೊಂದರೆ ಆಗುತ್ತೆ. ಎಲ್ಲರೂ ಬರಬೇಕು, ಎಸ್ಪೆಷಲಿ ವುಮೆನ್ ರೈಡರ್ಸ್. ಐ ಥಿಂಕ್ ಇನ್ನೂ ಜಾಸ್ತಿ ವುಮೆನ್ ರೈಡರ್ಸ್ ಬರಬೇಕು. ಇವಾಗ ಆಲ್ರೆಡಿ ನೋಡ್ತಾ ಇದ್ದೀವಿ, ಬ್ಯಾಂಗ್ಳೂರಲ್ಲಿ ಅಟ್ಲೀಸ್ಟ್ ನೋಡ್ತಾ ಇದ್ದೀವಿ ವುಮೆನ್ ರೈಡರ್ಸ್ ತುಂಬ ಆಗಿದ್ದಾರೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಬೈಕ್ಸ್ ಆಲ್ಸೋ, ಒಂದೇ ಅಲ್ಲ. ಆ್ಯಂಡ್ ತುಂಬ ಕಮ್ಯುನಿಟೀಸ್ ಆ್ಯಕ್ಚುಲಿ ಇದೆ ಹೇಳ್ಕೊಡೋದಕ್ಕೆ ವುಮೆನ್ ರೈಡರ್ಸ್ಗೆ. ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ ಫನ್ ಫ್ಯಾಕ್ಟರ್. ಐ ಥಿಂಕ್ ಇನ್ ಅ ಲಾಟ್ ಆಫ್ ವೇಸ್ ಇಟ್ ಗಿವ್ಸ್ ಯು, ನೀವು ಫ್ರಮ್ ಯುವರ್ ರೆಗ್ಯುಲರ್ ರೊಟೀನಿಂದ ಇದು ಬಂದರೆ ಇಟ್ಸ್ ಕೈಂಡ್ ಆಫ್ ಅ ಬ್ರೇಕ್ ಫ್ರಮ್ ಯುವರ್ ಡೇ ಟು ಡೇ ವರ್ಕ್ ಆ್ಯಂಡ್ ಆಲ್ ಯುವರ್ ಅದರ್ ಪ್ರಾಬ್ಲಮ್. ಬಂದು ಇಟ್ಸ್ ಲೈಕ್ ಇಟ್ ಗಿವ್ಸ್ ಯು ಅ ಪೀಸ್ ಆಫ್ ಮೈಂಡ್. ಇಟ್ಸ್ ಹೇಳ್ತಾರೆ ಆ್ಯಕ್ಚುಲಿ, ಒಂದು ಇನ್ಸ್ಟಾ ವೀಡಿಯೋಲಿ ನಾನು ನೋಡಿದ್ದೆ. ಇಟ್ಸ್ ಲೈಕ್ ಅ ಮೆಡಿಟೇಷನ್ ಅಂತ. ನೀವು ಹೆಲ್ಮೆಟ್ ಹಾಕ್ಕೊಂಡ್ಬಿಟ್ಟು ಬೈಕ್ ಮೇಲೆ ಕೂತ್ಕೊಂಡ್ರೆ ಯು ಡೋಂಟ್ ರಿಮೆಂಬರ್ ಎನಿಥಿಂಗ್ ಎಲ್ಸ್. ಯು ಆರ್ ಜಸ್ಟ್ ಇನ್ ಟು ರೈಡಿಂಗ್ and helmet, it's your own space. That bike and ride is your own space. You literally forget everything anta. ಅದು ನಿಜಾನೇ. You forget everything and our peace of mind ಅಷ್ಟು ಈಸಿಯಾಗಿ ಬೇರೆ ಕಡೆ ಸಿಗಲ್ಲ. ಸೊ everyone should explore. Of course it's not everyone's piece of cake, but ಯಾರಾದರೂ ಎಂಜಾಯ್ ಮಾಡಿದ್ರೆ do try out, but be a safe, professional, responsible rider ಅಂತ ಹೇಳ್ತೀವಿ. ನಾನು ಟ್ರಯಂಫ್ ಓಡಿಸಿದ್ದೀನಿ. ಟ್ರಯಂಫ್ ಆಲ್ಸೋ ದಟ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಬೈಕ್. ಎನ್ಫೀಲ್ಡಲ್ಲಿ ಕಪಲ್ ಆಫ್ ಬೈಕ್ಸ್ ಓಡಿಸಿದ್ದೀನಿ, ಲೈಕ್ ಮೀಟಿಯರ್ ಓಡಿಸಿದ್ದೀನಿ, ಹಂಟರ್ ಓಡಿಸಿದ್ದೀನಿ. ಐ ವಿಶ್ ಐ ಕ್ಯಾನ್ ರೈಡ್ ಹಿಮಾಲಯ, ಬಟ್ ಅದು ಇನ್ನೂ ಬಂದಿಲ್ಲ ಬಿಕಾಸ್ ಆಫ್ ಮೈ ಹೈಟ್ ಪ್ರಾಬ್ಲಮ್. ನಾನಿನ್ನೂ ಅದನ್ನು ಓಡಿಸೋಕ್ಕಾಗಿಲ್ಲ, ಬಟ್ ಅದು ಚೆನ್ನಾಗಿದೆ. ಪರ್ಸ್ನಲಿ ಐ ಥಿಂಕ್ ಇದುವರೆಗೂ ಐ ಲೈಕ್ ದ ಬೈಕ್ ದಟ್ ಐ ಓನ್ ಆ್ಯಂಡ್ ಐ ಡೂ ಲೈಕ್ ಟ್ರಯಂಫ್ ಅ ಲಾಟ್. For me it was an accident that I learned. Accident ಅಂದರೆ ಅಕಸ್ಮಾತಾಗಿ ನಾನು ಕಲ್ತಿದ್ದು ರೈಡಿಂಗ್. ನನ್ನ ಫ್ರೆಂಡ್ ಜೊತೆ ಬಂದು ಕಲ್ತಿದ್ದು. ನಂಗೆ ರೈಡಿಂಗ್ ಕಮ್ಯುನಿಟೀಸ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಬಟ್ ಬಂದು ಕಲ್ತ ಮೇಲೆ ಒಂದು ರೈಡಿಗೆ ಹೀಗೆ ಆರ್ಗನೈಸ್ ಮಾಡ್ತೀವಿ ಬನ್ನಿ ಅಂದರು. ಅಲ್ಲಿಗೆ ಹೋಗಿ ನೋಡಿದಾಗ ಗೊತ್ತಾಯಿತು ಇಟ್ಸ್ ಲೈಕ್ ಇಷ್ಟೊಂದು ರೈಡಿಂಗ್ ಕಮ್ಯುನಿಟೀಸ್ ಇದೆ, ಈ ಥರ ರೈಡಿಂಗ್ ಗೇರ್ಸ್ ಎಲ್ಲ ಇದೆ. ಇದೆಲ್ಲ ನನಗೆ ಗೊತ್ತಾಗಿದೆ ಹೋದ್ಮೇಲೆ. ಬಟ್ ಒಂದು ರೈಡಿಗೆ ಹೋದ್ಮೇಲೆ there was no stopping. It's like till now I'm going on. Last year one year ಆಯಿತು ನಾನು ಬೈಕ್ ಕಲಿತು. ಐ ಥಿಂಕ್ ಕಲಿತು ವಿತಿನ್ 5 months or 6 months I owned a bike. ಆ್ಯಂಡ್ ಅಲ್ಲಿಂದ ಇಲ್ಲಿವರೆಗೂ ಎನಿ ರೈಡ್ಸ್ ಆರ್ಗನೈಸ್ ಐ ಟ್ರೈ ಮೈ ಬೆಸ್ಟ್ ಟು ಜಾಯಿನ್. 3 days 4 days ಗೋವಾಗೆ ಹೋಗ್ಬಿಟ್ಟು ಬಂದಿದ್ದೀವಿ, ಕೂರ್ಗ್ ಹೋಗ್ಬಿಟ್ಟು ಬಂದಿದ್ದೀವಿ, ವಯನಾಡ್ಗೆ ಹೋಗಿದ್ದೀವಿ, ಊಟಿಗೆ ಹೋಗಿದ್ದೀವಿ. ವಿ ಗೋ ಫಾರ್ ಲಾಂಗ್ ರೈಡ್ಸ್. Definitely I don't think so. Age is a number because ನಾನು one of the rides Masinagudi Ooty actually Ooty ಹೋಗಿದ್ದು ಒಂದು ರೈಡಲ್ಲಿ I had a lady rider who had come. She was around 52 or 54 year old and she was riding a Himalaya. ಸೊ ಹಿಮಾಲಯ ಎಷ್ಟು ಹೆವಿ ಇದೆ ಅಂತ ನಾವು ಹೇಳ್ಬೋದು. ಬಟ್ ಶಿ ವಾಸ್ ಟಾಲ್ ಆಫ್ ಕೋರ್ಸ್, ಬಟ್ ಶಿ ವಾಸ್ 52. ಸೊ ಅದನ್ನು ನೋಡಿದ್ರೆ ಐ ಡೋಂಟ್ ಥಿಂಕ್ ಸೊ ಏಜ್ ಇಸ್ ಅ ನಂಬರ್. ಐ ಥಿಂಕ್ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಮ್ಯಾಟರ್ ಆಗುತ್ತೆ. ಟೇಕ್ ಕೇರ್ ಆಫ್ ಆಸ್ ಲಾಂಗ್ ಆಸ್ ಯು ಆರ್ ಫಿಸಿಕಲಿ ಫಿಟ್ ಆ್ಯಂಡ್ ಯು ಆರ್ ಏಬಲ್ ಟು ಮ್ಯಾನೇಜ್, ದೆನ್ ಐ ಥಿಂಕ್ ಏಜ್ ಇಸ್ ಜಸ್ಟ್ ಅ ನಂಬರ್. ನಾವೆಲ್ಲರೂ ಸೂಪರ್ ಸ್ಪೀಡಲ್ಲಿ ಹೋಗಬೇಕು ಅಂತ ಏನಿಲ್ಲ. ಇಟ್ಸ್ ದ ಪಾಯಿಂಟ್ ಇಸ್ ಟು ಎಂಜಾಯ್ ದ ರೈಡಿಂಗ್. ಸ್ಪೀಡ್ ಫಾಸ್ಟಾಗಿ ಹೋಗಬೇಕು ಅಂತ ಮ್ಯಾಟರ್ ಅಲ್ಲ. ನಿಮ್ಮನ್ನ ನೋಡಿ ಇನ್ಸ್ಪೈರ್ ಆಗಿರುವಂಥ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರಾದರೂ ಇದ್ದಾರೆ? ಜಸ್ಟ್ 2 days ಬ್ಯಾಕ್ ನನ್ನ ಕಾಲೇಜ್ ಫ್ರೆಂಡ್ ಒಬ್ಳು ಶಿ ಮೆಸೇಜ್ ಮೀ ಆನ್ ಇನ್ಸ್ಟಾ ಟೆಲಿಂಗ್ ದಟ್ ಅವಳಿನ್ನೂ ಕಲ್ತಿಲ್ಲ ಬೈಕು, ಬಟ್ ಆಗಲೇ ಹೋಗಿ ಹಂಟರ್ ಬುಕ್ ಮಾಡಿಬಿಟ್ಟು ಬಂದಿದ್ದಾಳೆ. ಅವಳ ಹೆಸರು ಕುಸುಮಾ ಅಂತ. ಸೊ ಶಿ ಸೀಸ್ ದ ಯೂಟ್ಯೂಬ್ ವಿಡಿಯೋ, ಶಿ ವಿಲ್ ನೋ ಲೈಕ್ 2 days ಬ್ಯಾಕ್ ಶಿ ಮೆಸೇಜ್ ಮೀ ಲೈಕ್
ನಾನು ಇನ್ನೂ ಬೈಕ್ ಕಲ್ತಿಲ್ಲ, ಬಟ್ ಲುಕಿಂಗ್ ಅಟ್ ಯು ಐ ಆಮ್ ಸೋ ಇನ್ಸ್ಪೈರ್ಡ್ ದಟ್ ನನ್ನ ಚೈಲ್ಡ್ಹುಡ್ ಡ್ರೀಮ್ ನಾನು ರೈಟ್ ನಾವು ಐ ನೀಡ್ ಟು ಫುಲ್ಫಿಲ್ ಅಂತ ಹೋಗಿ 100 ಬುಕ್ ಮಾಡಿಬಿಟ್ಟಿದ್ದೀನಿ. ಇವಾಗ ಹೋಗಿ ಕಲಿತೀನಿ ಬೈಕ್ನ ಅಂತ. ಸೊ ಐ ಥಿಂಕ್ ದರ್ ಆರ್ ಲಾಟ್ ಆಫ್ ಪೀಪಲ್ ಎಸ್ಪೆಷಲಿ ವುಮೆನ್ ರೈಡರ್ಸ್ನ ನಾವೆಲ್ಲ ಒಟ್ಟೊಟ್ಟಿಗೆ ಹೋದಾಗ ರೈಡ್ಸಲ್ಲಿ ಹೋದಾಗ ಐ ಸಿ ಅ ಲಾಟ್ ಆಫ್ ಪೀಪಲ್ ಈ ಥರ ಕಾರಲ್ಲಿ ವೇವ್ ಮಾಡ್ಕೊಂಡು ಹೋಗೋದಿರಲಿ, ಬಂದು ನಮ್ಮ ಹತ್ರ ಇಟ್ಸ್ ವೆರಿ ನೈಸ್ ಮಾಡೋದು ಅಂತ. ಎಷ್ಟೊಂದು ಜನ ಲೇಡೀಸ್, ಓಲ್ಡರ್ ಪೀಪಲ್ ಇರ್ಬೋದು, ಅದು ಮಿಡ್ಲ್ ಏಜ್ ಲೇಡೀಸ್ ಇರ್ಬೋದು, ನಮ್ಮನ್ನು ನೋಡಿ ತುಂಬ ready for the next. One eternity later. ದುಡ್ಡು ಕೊಟ್ಟು ಹೇಳಿಸ್ತವ್ರೆ ಅನ್ಬಿಡ್ತಾರೆ. ಏನಿಲ್ಲ, ಎಲ್ಲ ಬೈಕರ್ಸ್ ಒಂದೇ ಕಡೆ ನೋಡಿ ಖುಷಿ ಆಗ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟೊಂದು ಜನ ಕ್ರಿಯೇಟರ್ಸ್ ಗಳಿದ್ದಾರೆ, ಸೊ ಎಲ್ಲ ಗಾಡಿಗಳಿದೆ, ಜೊತೆಗೆ ಗಾಡಿ ಓಡಿಸೋರು ಇದ್ದಾರೆ. ಅಷ್ಟೇ, ಇನ್ನೇನು ಹೇಳಕ್ ಇಷ್ಟಪಡೋದಿಲ್ಲ. ಸಂಜೆ ತನಕ ಇರ್ತೀನಿ, ಆಮೇಲೆ ಹೇಳ್ತೀನಿ. ಸಪೋರ್ಟ್ ಮಾಡೋದಕ್ಕೆ ನಾವಿಲ್ಲಿದ್ದೀವಿ. ಈ ತರ ಇನ್ನೂ ಎಷ್ಟೊಂದು ಜನ ಸಪೋರ್ಟ್ಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರಿಗೆಲ್ಲ ಸೇರಿ ಸಪೋರ್ಟ್ ಮಾಡೋಣ ಅಷ್ಟೇ. I'm in the IT, so I prefer solo riding because I don't take much break. Like other two breaks, no, they will take breaks and all. For me, I can ride 150 kilometers without any break. So I prefer solo because of this reason, and so maybe people can't handle me. What do you prefer, on road or off road? Both. Even I like highways because I am in the IT, so like weekends I feel like I need something like to chill and talk to me myself. I'll talk myself. Thank you so much. Inside, how Jordan Abraham will tell, no, we can even cry inside. Everything I'll be doing alone in the highways. Till now you are adventurous vehicle. Actually, Penaconda, you know, right? So there was the road was not good. Almost 12 kilometer ride is like off road only. So now it is very good road. You can see that curves and all. So that time, very long time, so it was not having proper roads and all. So that was one adventure. So we'll be going for adventurous ride also. Okay, thank you, ma'am. Thank you, sir. ಸ್ನೇಹಿತರೆ, ನಾನು ಅಭಿಷೇಕ್, ನೀವು ನೋಡ್ತಾ ಇದ್ದೀರಾ ದ ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾವು ವರ್ಲ್ಡ್ ಮೋಟಾರ್ ಸೈಕಲ್ ಡೇನ ಬೆಂಗಳೂರಲ್ಲಿ ಆಚರಿಸ್ತಿರುವಂತ ಇವೆಂಟ್ಗೆ ಬಂದಿದ್ದೀವಿ. ಸ್ನೇಹಿತರೆ, ಇಲ್ಲಿ ನೋಡಿ ಸೂಪರ್ ಬೈಕ್ಗಳಿದೆ. ನಾವು ಸೂಪರ್ ಬೈಕ್ಗಳು ನೋಡೋಣ, ರೈಡರ್ಸ್ಗಳ ಜೊತೆ ಮಾತಾಡೋಣ, ಅವ್ರ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಕೇಳೋಣ, ಅವ್ರು ಹೋಗಿರುವಂಥ ರೈಡು, ಅವ್ರು ಯೂಸ್ ಮಾಡುವಂಥ ಗೆಜೆಟ್ಸು, ಅವ್ರ ಇಂಟ್ರೆಸ್ಟ್ ಏನಿದೆ, ಏನಕ್ಕೆ ರೈಡ್ಗೆ ಹೋಗ್ತಾರೆ ಎಲ್ಲ ನೋಡಿ ಮಾತಾಡೋಣ. ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸು ಫ್ಲೆಕ್ಸ್ ಮಾಡ್ತಿರ್ತಾರೆ, ಬನ್ನಿ ಅವ್ರನ್ನ ತೋರಿಸ್ತೀನಿ, ನೋಡೋಣ. ಇಲ್ಲಿ ಈವೆಂಟ್ ನಡೆಯುತ್ತಿರುವಂಥ ಕಾರಣ ಏನು, ಎಷ್ಟು ವರ್ಷದಿಂದ ನಡೀತಾ ಇದೆ ಈವೆಂಟು ಎಲ್ಲ ನೋಡೋಣ, ಬನ್ನಿ. ನಾವೆಲ್ಲ ವರ್ಕಿಂಗ್ ಪ್ರೊಫೆಷನಲ್ಸು. ಐ ಆಮ್ ಆಸ್ ಅ ಸೀನಿಯರ್ ಮ್ಯಾನೇಜರ್ ಇನ್ ಕೋಟಕ್ ಸೆಕ್ಯೂರಿಟೀಸ್. ಆಕ್ಚುಲಿ ನಮ್ಮ ಹತ್ರ ಇರೋದು 150 ಕ್ಲಬ್ಸು. ಬಟ್ ಈ ಅನೌನ್ಸ್ಮೆಂಟ್ ಆದಾಗ ನನಗೆ ತಮಿಳ್ನಾಡಿಂದ, ಆಂಧ್ರದಿಂದ, ಕೇರಳದಿಂದ ಕಾಲ್ಸ್ಗಳು ಬಂದು ನಾವು ಬರ್ತೀವಿ ಅಂತ 300 ರಿಂದ 500 ಕಿಲೋಮೀಟರ್ಗಳನ್ನ ರೈಡ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರೆಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಸ್ಟೇ ಆಗಿಬಿಟ್ಟು ಇಲ್ಲೇ ಈ ರೈಡ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ನಮಗೆ ಆರ್ಗನೈಸರ್ ಆದಂತ ಸತೀಶ್ ಅವರು ಕೊಂಡು ಏನ್ ಇವೆಂಟ್ ರೀಸನ್ ಏನೋ ಎಲ್ಲಾನು ಹೇಳ್ತಾರೆ, ಬನ್ನಿ. ಬ್ರೋ ನಮಸ್ಕಾರ, ವೆಲ್ಕಮ್ ಟು ದ ನಮಸ್ಕಾರ. ಸೊ ಎಲ್ಲ ಕನ್ನಡ ಜನತೆಗೆ ನಮ್ಮ ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮ್ಯುನಿಟಿಯಿಂದ ವಂದನೆಗಳು. ಸೊ ಈ ಏನು ಇವೆಂಟ್ ವರ್ಲ್ಡ್ ಮೋಟಾರ್ ಸೈಕಲ್ ಡೇ ಏನಂತ ನಡೀತಾ ಇದೆ, ಆಕ್ಚುಲಿ ಈ ಸಂಭ್ರಮಾಚರಣೆ 10 ವರ್ಷಗಳಿಂದ ನಡೆಸ್ತಾ ಇದೀವಿ. 2015 ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮ್ಯುನಿಟಿ ಅಂತ ಎಲ್ಲ ಬೆಂಗಳೂರಲ್ಲಿ ಇರುವಂಥ ಎಲ್ಲ ಮೋಟಾರ್ ಸೈಕಲ್ ಗ್ರೂಪ್ ಅವರು ಒಟ್ಟಿಗೆ ಸೇರಿ ನಾವು ಇದನ್ನ ಒಂದು ತಂಡವಾಗಿ ಇದನ್ನ ರಚಿಸಿದ್ವಿ. ಇವತ್ತು ಸಾಮ್ರಾಜ್ಯವಾಗಿದೆ. ಆಕ್ಚುಲಿ ಇವತ್ತು ನೀವು ನೋಡ್ತಾ ಇರ್ಬೋದು 10,000 ಜನ ಇಲ್ಲಿ ಒಂದೇ ಜಾಗದಲ್ಲಿ ಪಾರ್ಕಿಂಗ್ ಕೂಡ ಸಿಗ್ತಾ ಇಲ್ಲ, ಆ ತರ ಈ ಜನ ಸೇರಿದ್ದಾರೆ ಇಲ್ಲಿ. ಸೊ ಈ ಇವೆಂಟ್ ಅಲ್ಲಿ 40ಕ್ಕೂ ಹೆಚ್ಚು ಬ್ರ್ಯಾಂಡ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ. ಪ್ರತಿಯೊಂದು ಸ್ಟಾಲ್ ಅಲ್ಲೂ ಕೂಡ ಒಂದೊಂದು ತರ ಆಕ್ಟಿವಿಟೀಸ್ಗಳು, ಗಿವ್ ಅವೇಸ್ಗಳು. ಫಾರ್ ಎಕ್ಸಾಂಪಲ್ ಆಕ್ಚುಲಿ ಆಟೋನಿಟಿ ಅಂತ ಇದೆ, ಆಟೋನಿಟಿ ಅವರು ಎಕ್ಸ್ಪಲ್ಸ್ 210 ಗಿವ್ ಅವೇ ಆಗಿ ಕೊಡ್ತಾ ಇದ್ದಾರೆ ಆಸ್ ಅ ಫ್ರೀ ಆಗಿ. ಸೊ ಇದು ಒಂದು ಹೆಮ್ಮೆ ಅಂತ ಹೇಳ್ಬೋದು. ಇದು ನಮ್ಮ ಕನ್ನಡದಲ್ಲಿ, ಸೌತ್ ಇಂಡಿಯಾದಲ್ಲಿ ಇದೆ ಬಿಗ್ಗೆಸ್ಟ್ ಇವೆಂಟ್ ಅಂತ ನಡೀತಾ ಇದೆ ವರ್ಲ್ಡ್ ಮೋಟಾರ್ ಸೈಕಲ್ ಡೇ. ಅಂಡ್ ಆಲ್ಸೋ
ಇಂಡಿಯಾದಲ್ಲೇ ವರ್ಲ್ಡ್ ಮೋಟರ್ ಸೈಕಲ್ ಡೇ ಅನ್ನ ಇಷ್ಟು ದೊಡ್ಡದಾಗಿ ಯಾರು ಆಚರಣೆ ಮಾಡೋದೇ ಇಲ್ಲ. ಸೊ ಈ ಬೈಕಿಂಗ್ ಕಮ್ಯುನಿಟಿ ಇದೇ ತರ ಮುಂದುವರಿತಾ ಇರಬೇಕು. ಈ ನಮ್ಮ ಸಪೋರ್ಟ್ ಕೂಡ ಎಲ್ಲ ಕನ್ನಡಿಗರಿಂದ ಇದೇ ತರ ಇರಬೇಕು. ನಮ್ಮ ನಾಡು ನಮ್ಮ ಹೆಮ್ಮೆ. ಇದು ABC ನೀವು ಶುರು ಮಾಡಿದ್ದು ಯಾವಾಗ? ABC ಅಸೋಸಿಯೇಷನ್ ಆಫ್ ಬೈಕಿಂಗ್ ಕಮ್ಯುನಿಟಿ ಇದು ಒಂದು 10 ಕ್ಲಬ್ಗಳಿಂದ ಶುರುವಾಗಿದ್ದು 2015ರಲ್ಲಿ. ಸೊ ಆವಾಗ ಶುರುವಾದಾಗ ನಮ್ಮ ಹತ್ರ ಇದ್ದಿದ್ದೇನೆ ಒಂದು 10 ಕ್ಲಬ್ಗಳ ಜೊತೆ ಇದ್ದು. ಇವತ್ತು ನಾವು 200 ಕ್ಲಬ್ಗಳನ್ನ ದಾಟಿ ಇದೀವಿ. ಒಂದೊಂದು ಕ್ಲಬ್ ಅಲ್ಲೂ ಕೂಡ ನಾವು 300 ಇಂದ 400 ಬೈಕರ್ಸ್ಗಳಿದ್ದಾರೆ. ಈ ಬೈಕರ್ಸ್ಗಳು ಏನು ಅಂತಂದ್ರೆ ಸೇಫ್ಟಿ ಅವೇರ್ನೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಎಲ್ಲಾ ಕಡೆ ರೈಡ್ ಮಾಡ್ತಾರೆ. ಪ್ರತಿಯೊಂದು ಅವೇರ್ನೆಸ್ ನ ಮೂಡಿಸೋದಕ್ಕೆ ಮುಂದಾಗ್ತಾರೆ. ಆಕ್ಚುಲಿ ಪ್ರತಿಯೊಂದು ಇನ್ಸಿಡೆಂಟ್ ಇರ್ಬೋದು, ಬೈಕರ್ಸ್ ಆಗಿರ್ಬೋದು, ಏನೇ ವಿಷಯ ಬಂದ್ರು ತಲೆ ಎತ್ತಿ ನಿಂತ್ಕೊಳ್ಳುವಂತವ್ರು ನಮ್ಮ ಬೈಕರ್ಸು. ಕನ್ನಡ ಅಂತ ಬಂದ್ರು ಕೂಡ ಯಾವುದೇ ಮುಲಾಜಿಲ್ದೇನೆ ಮುಂದೆ ಬಂದು ನಿಂತ್ಕೊಂತ ಇದ್ದಾರೆ. ಸೊ ABC ಅಂತ ಬಂದಾಗ ಇಲ್ಲಿ ಈ 10 ವರ್ಷಗಳಿಂದ ಈ ಸಂಭ್ರಮಾಚರಣೆ ಏನ್ ನೋಡ್ತಾ ಇದೀವಿ, 10,000 ಜನಗಳನ್ನ ನಾವು ಇಲ್ಲಿ ಒಟ್ಟಿಗೆ ಸೇರಿಸ್ತಾ ಇದೀವಿ ಅಂತಂದ್ರೆ ಇದು ನಮ್ಮ ಹೆಮ್ಮೆ. ಇದು ನೀವೆಲ್ಲ ಹಿಂಗೆ ಕಾಂಟ್ಯಾಕ್ಟ್ ಅಲ್ಲಿ ಒಟ್ಟಿಗೆ ಇರ್ತೀರಾ ಅಂತ? ಡೆಫಿನೆಟ್ಲಿ ಅಸೋಸಿಯೇಷನ್ ಅಂತ ಅನ್ನೋದು ಇದು ಯಾರ ಮನೆ ಸತ್ತು ಅಲ್ಲ, ಇದು ನಮ್ದು. ಇಲ್ಲಿ ಇವಾಗ ನಾನು ಓನರ್ ಅಲ್ಲ, ಯಾರು ಅಲ್ಲ, ಇಲ್ಲಿ ಎಲ್ಲರೂ ಓನರ್ಸ್ಗಳೇನೆ. ಈ ಅಸೋಸಿಯೇಷನ್ ಅನ್ನೋದು ಒಂದು ಗುಂಪು ಇದೆ ಆಕ್ಚುಲಿ. ಈ ಎಲ್ಲ ಕ್ಲಬ್ಗಳು ಸೇರಿ ಮಾಡ್ತಾ ಇರೋದು. ಇದು ನಾನೊಬ್ಬ ಪ್ರೈವೇಟ್ ಆರ್ಗನೈಸೇಷನ್ ಅಲ್ಲ, ಇಟ್ಸ್ ಎ ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್. ನಮಗೇನಿಂದ ನಾವೆಲ್ಲ ಮಾಡ್ತಾ ಇರೋದು ನಮ್ಮ ಇಂಟ್ರೆಸ್ಟ್ ಇಂದ. ನಾವೆಲ್ಲ ವರ್ಕಿಂಗ್ ಪ್ರೊಫೆಷನಲ್ಸ್. ಐ ಆಮ್ ಆಸ್ ಅ ಸೀನಿಯರ್ ಮ್ಯಾನೇಜರ್ ಇನ್ ಕೋಟಕ್ ಸೆಕ್ಯೂರಿಟೀಸ್. ಆಕ್ಚುಲಿ ನನ್ನ ಟೈಮ್ನ ನಾನು ಎಡಿಷನಲ್ ಆಗಿ ಸ್ಪೆಂಡ್ ಮಾಡಿ ಇಷ್ಟೊಂದು ಅರೇಂಜ್ಮೆಂಟ್ಗಳ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮಿಂದ ನಾನು ರೈಡರ್ ಆಗಿ ನಮ್ಮ ರೈಡರ್ಸ್ಗೋಸ್ಕರ ಇಷ್ಟೊಂದು ಕೊಡೋದಕ್ಕೆ ನಾನು ಮುಂದಾಗ್ತಾ ಇರೋದು. ವರ್ಲ್ಡ್ ಮೋಟರ್ ಸೈಕಲ್ ಡೇ ನಡೆಯೋದು ವರ್ಷಕ್ಕೆ ಒಂದೇ ಸರಿ, ಜೂನ್ 21 ವರ್ಲ್ಡ್ ಮೋಟರ್ ಸೈಕಲ್ ಡೇ ಅಂತ ವರ್ಲ್ಡ್ ವೈಡ್ ಅಲ್ಲಿ ಇರೋದು, ಡೇಟ್ ಫಿಕ್ಸ್ ಇರೋದು. ಸೊ ಇಲ್ಲಿ ನಾವು ಯಾವ ಫಾಲೋಡ್ ಸಂಡೇ ಬರುತ್ತೆ ಅದರಿಂದ ನೆಕ್ಸ್ಟ್ ಯಾವ ಸಂಡೇ ಬರುತ್ತೆ ಆ ಸಂಡೇನ ನಾವು ವರ್ಲ್ಡ್ ಮೋಟರ್ ಸೈಕಲ್ ಡೇಗೆ ಆಚರಿಸ್ತೀವಿ. ಇಷ್ಟೊಂದು ಜನ ಏನು ಸೇರ್ತಾ ಇದ್ದಾರೆ ಇದು ಎಲ್ಲದಕ್ಕೂ ಪ್ರತಿ ಒಬ್ಬ ಕ್ಲಬ್ ಅಡ್ಮಿನ್ ಶ್ರಮ ಜಾಸ್ತಿ ಇದೆ. ಇವಾಗ ನಾನು ಒಬ್ಬ ಕ್ಲಬ್ನ ಅಡ್ಮಿನು. ನನ್ನ ಕ್ಲಬ್ ಹೆಸರು ಕರ್ನಾಟಕ ಟ್ರೈಬಲ್ ರೈಡರ್ಸ್ ಅಂತ. ನಾನು ಆಲ್ಮೋಸ್ಟ್ 250 ಜನನ ನಾನು ಪರ್ಸನಲ್ ಆಗಿ ಇನ್ವೈಟ್ ಮಾಡಿದ್ದೀನಿ ಈ ಇವೆಂಟ್ಗೋಸ್ಕರ. ಸೊ ಹಾಗೆ ಪ್ರತಿಯೊಂದು ಕ್ಲಬ್ ಅವರು ಕೂಡ ಅವ್ರ ತಂಡದವ್ರನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ತುಂಬಾ ಥ್ಯಾಂಕ್ ಯು ಬ್ರೋ, ತುಂಬಾ ಥ್ಯಾಂಕ್ ಯು ಸೊ ಮಚ್. ನಾನು ಆಲ್ಮೋಸ್ಟ್ ಒಂದು 5 ಇಯರ್ಸಿಂದ ಬರ್ತಾ ಇದ್ದೀನಿ ಇವೆಂಟಿಗೆ. ಎಕ್ಸ್ಪೆಕ್ಟೇಷನ್ ಲಾಸ್ಟ್ ಟೈಮ್ಕಿಂತ ಡಬಲ್ ಆಗಿದೆ ಆ್ಯಕ್ಚುಲಿ. ಸೊ ಹೋಗ್ತಾ ಹೋಗ್ತಾ ಬೈಕರ್ಸ್ ಕ್ರೇಜ್ ಇನ್ಕ್ರೀಸ್ ಆಗ್ತಾನೆ ಇದೆ ಬೆಂಗಳೂರಿನಲ್ಲಿ. ಬೈಕಿಂಗ್ ಕಮ್ಯುನಿಟಿ ಎಲ್ಲ ಒಂದೇ ಜಾಗದಲ್ಲಿ ಕೂರಿ ಒಂದು ಫನ್ ಮಾಡ್ಬೋದು. ಸೊ ಅದೊಂದು ಹೊಸ ಎಕ್ಸ್ಪೀರಿಯೆನ್ಸು. ಯಾಕಂದರೆ ತುಂಬ ಬೈಕಿಂಗ್ ಕಮ್ಯುನಿಟೀಸ್ ಇದೆ ಬ್ಯಾಂಗ್ಳೂರಲ್ಲಿ. ಸೊ ಒಂದೊಂದು ಗ್ರೂಪ್ಸ್ ಒಂದೊಂದು ರೈಡ್ ಒಂದೊಂದು ದಿವಸ ಹೋಗ್ತಾ ಇರ್ತಾರೆ. ಸೊ ಎಲ್ಲರಿಗೂ ಒಂದೇ ದಿವಸ ಸಿಗುವಂಥದ್ದು ಈ ವರ್ಲ್ಡ್ ಮೋಟರ್ ಸೈಕಲ್ ಡೇ. ಸೊ ಈ ದಿವಸ ಎಲ್ಲರೂ ಬಂದ್ಬಿಟ್ಟು ಒಂದೇ ಜಾಗದಲ್ಲಿ ಸೇರಿ ಆಚರಿಸ್ತಾರೆ. ಸೊ ಟ್ರಯಂಫಿಂದ ಒಂದು ಮೂವಿ ರಿಲೀಸ್ ಆಗ್ತಾ ಇದೆ ಕನ್ನಡದಲ್ಲಿ, ಫಾದರ್ಸ್ ಡೇ ಟ್ರಿಬ್ಯೂಟ್ಗೆ. ಸೊ ಅದನ್ನು ಸ್ವಲ್ಪ ಹೊತ್ತರಲ್ಲಿ ಟ್ರೈಲರ್ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ಒಂದು ಹೊಸ ಬೈಕ್ಸು ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಒಂದು ನಾನು ಹೇಳ್ಬೋದು, ಬಿ ಸೇಫ್ ಆನ್ ದ ರೋಡ್ಸ್, ವೇರ್ ಪ್ರಾಪರ್ ರೈಡಿಂಗ್ ಗೇರ್ಸ್, ವೇರ್ ಪ್ರಾಪರ್ ಹೆಲ್ಮೆಟ್ಸ್ ಅಂಡ್ ಆಲ್ ಆಫ್ ದಟ್. ಬಿ ಸೇಫ್, ರೈಡ್ ಸೇಫ್, ದಟ್ಸ್ ಆಲ್. ಪೀಸ್ ಔಟ್, ಥ್ಯಾಂಕ್ ಯು. ಒಂದೆಲ್ಲ ಹೇಳಕ್ ಇಷ್ಟಪಡ್ತೀನಿ, ಇದು ಬೈಕರ್ಸ್ಗೆ ತುಂಬಾ ರಿಲೇಟ್ ಆಗುತ್ತೆ. ಒಂದು ಪಕ್ಷನ ಹುಡುಗಿನ ಬೇಕಾದ್ರೂ ಬಿಟ್ಬಿಡ್ತೀವಿ, ಆದ್ರೆ ಬೈಕ್ ನಾವು ಮಾತ್ರ ಯಾವತ್ತೂ ಬಿಡಲ್ಲ ಗುರು. ಸೊ ಬೇಸಿಕಲಿ ನಾವು ಬಂದಿದ್ದು ಈವೆಂಟ್ಗೆ ನಮ್ಮ ಮೂವಿ ಪ್ರಮೋಷನ್ಸ್ಗೆ ಆ್ಯಂಡ್ ಡೈರೆಕ್ಟರ್ ಹಿಮ್ಸೆಲ್ಫ್ ಇಸ್ ಅ ಬೈಕರ್. ಸೊ ಆ್ಯಂಡ್ ನಾವು ಮಾಡಿದ ಸಾಂಗು ಕೂಡ ಇಟ್ ವಾಸ್ ಸಮಥಿಂಗ್ ರಿಲೇಟೆಡ್ ಟು ಬೈಕ್ಸ್ ಓನ್ಲಿ. ಫಸ್ಟ್ ಎವರ್ ಕನ್ನಡ ಬೈಕರ್ ಫಿಲಮ್ ಬರ್ತದೆ. ಸೊ ಅದ್ರ ಪ್ರಮೋಷನ್ಸ್ಗೆ ಇದಕ್ಕಿಂತ ಒಳ್ಳೆ ಜಾಗ ನಮ್ಗೆ ಎಲ್ಲೂ ಸಿಗಲಿಲ್ಲ. ಸೊ ಮತ್ತೆ ಇಷ್ಟು ಕ್ರೌಡ್ ಯಾವಾಗ ನೋಡ್ತೀವಿ ಗೊತ್ತಿಲ್ಲ. ತುಂಬ ಖುಷಿ ಆಯಿತು, ವೆಲ್ ಆರ್ಗನೈಸ್ಡ್, ತುಂಬ ಚೆನ್ನಾಗಿತ್ತು. ಸೊ ಕನ್ನಡದಲ್ಲಿ ಫಸ್ಟ್ ಟೈಮ್ ಬೈಕ್ ರೈಡ್ ಮೂವಿ ಬರ್ತಾ ಇರೋದ್ರಿಂದ ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡಿದ್ರೆ ಬಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ನೀವು ಏನೇ ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಕಮ್ಮಿನೇ, ನೀವು ಎಷ್ಟೇ ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಚೆನ್ನಾಗಿದೆ ಹೀರೋ. ಸೊ ದಟ್ಸ್ ವಾಂಟ್ ಐ ವಾಂಟ್ ಟು ಸೇ. ಹಾಯ್, ನಾನು ಸೂಫೈ ಅಂತ ನನ್ನ ಹೆಸರು. ಬ್ರೋ, ನಾನು ಆ್ಯಕ್ಚುಲಿ ನನ್ನ ಕಾಂಟ್ರಿಬ್ಯೂಷನ್ ಏನಂತ ಕೇಳಿದ್ರೆ, ಇವಾಗ ನಾನು ಸಾಂಗ್ ಮಾಡಿ, ನಾನು ರನ್ನಬ್ರೋ ಮತ್ತು ಇನ್ನೊಬ್ರು ಚಿರಾಯ್ ಬ್ರೋ ಅಂತಿದ್ದಾರೆ. ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅವ್ರು ನಮ್ಗೆ ಆಪರ್ಚುನಿಟಿ ಕೊಟ್ಟಿದ್ದು. ಸೊ ಇವಾಗ ನಾನು ಒಂದು ಪಾರ್ಟ್ ವರ್ಸ್ ಮಾಡಿದ್ದೀನಿ, ಅವರು ಒಂದು ಪಾರ್ಟ್ ವರ್ಸ್ ಮಾಡಿದ್ದಾನೆ. ನನ್ನ ಕಾಂಟ್ರಿಬ್ಯೂಷನ್ ಇದೆ. ನಾನು ಒಂದು ಟ್ರ್ಯಾಕ್ ಒಂದು ಫಿಲಮ್ಗೆ, ಒಂದು ಕನ್ನಡ ಬೈಕರ್ಸ್ ಫಿಲಮ್ಗೆ ನಾನು ಒಂದು ಟ್ರ್ಯಾಕ್ ಮಾಡಿದ್ದೇನೆ. ನನಗೊಂದು ಖುಷಿ ಇದೆ. ಹಾಂ, ಇದು ನನ್ನ ಫಸ್ಟ್ ಕನ್ನಡ ಮೂವಿ, ಫಸ್ಟ್ ಸಾಂಗ್ ಕೊಡೋ ಫಿಲಮ್ಗೆ. ಹಾಂ ಬ್ರೋ, ನನ್ನ ಇಂಟ್ರೆಸ್ಟ್ ಬಂದುಬಿಟ್ಟು ಎಂಡ್ ಆಫ್ ದಿ ಡೇ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು. ಆ್ಯಕ್ಚುಲಿ ವಿ ಆರ್ ದ ಆರ್ಟಿಸ್ಟ್. ಎಂಡ್ ಆಫ್ ದಿ ಡೇ ನಾವು ಸಾಂಗ್ ಮಾಡಬೇಕು, ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋದೇ ನಮ್ಮ ಇಂಟ್ರೆಸ್ಟ್. ಹಾಂ ಬ್ರೋ, ನನ್ನ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಸೂಫೈ ಅಫಿಷಿಯಲ್ ಅಂತ ಇದೆ. ದ ವೀಕೆಂಡ್ ಕನ್ನಡಿಗ ಯೂಟ್ಯೂಬ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪೀಸ್ ಔಟ್, ಥ್ಯಾಂಕ್ ಯು.